ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಭಕ್ತಿ ಸೇವೆಯಲ್ಲಿ ಇರುವಂತಹ 14 ಹಂತಗಳ ಕುರಿತಾಗಿ ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ದೇವೆ. ಭಗವಂತನ ಭಕ್ತಿ ಸೇವೆಯನ್ನು ಮಾಡುವುದರಿಂದ ಉಂಟಾಗುವ ಪ್ರಯೋಜನವನ್ನು ಮುಂದಿನ ಶ್ಲೋಕವು ತಿಳಿಸುತ್ತದೆ. ಭಿದ್ಯತೆ ಹೃದಯ ಗ್ರಂಥಿಶ್ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟ ಏವಾತ್ಮನೀಶ್ವರೇ. ಅನುವಾದ: ಹೀಗೆ ತನ್ನಲ್ಲಿ ಪರಮಾತ್ಮನನ್ನು ಸ್ವಾಮಿಯಾಗಿ ಕಂಡಾಗ ಹೃದಯದ ಗಂಟು ಭೇದಿಸುತ್ತದೆ, ಎಲ್ಲ ಸಂಶಯಗಳು ಚೂರು ಚೂರಾಗುತ್ತವೆ, ಕಾಮ್ಯಕರ್ಮಗಳ ಸಂಕೋಲೆ ಕಳಚಿ ಬೀಳುತ್ತದೆ. ಯಾವ ವ್ಯಕ್ತಿಯು ಭಗವಂತನ ಕುರಿತಾದ ಜ್ಞಾನವನ್ನು ಬೆಳೆಸಿಕೊಳ್ಳುತ್ತಾನೋ ಆತನಿಗೆ ಆತ್ಮದ ಜ್ಞಾನವು ತಿಳಿಯುತ್ತದೆ. ತನ್ನ ಅಪ್ಪಟ ಭಕ್ತರ ಮೇಲೆ ವಿಶೇಷ ಅನುಗ್ರಹ ತೋರಲು ತಾನೇ ಭಕ್ತರ ಹೃದಯದಲ್ಲಿ ಶುದ್ಧ ಜ್ಞಾನದ ದೀಪ ಬೆಳಗಿ ಎಲ್ಲ ಸಂದೇಹಗಳ ಕತ್ತಲನ್ನು ಕಳೆಯುತ್ತೇನೆ ಎಂದು ಭಗವಂತನೇ ಭಗವದ್ಗೀತೆಯಲ್ಲಿ ತಿಳಿಸಿದ್ದಾನೆ. ದೇವೋತ್ತಮ ಪರಮಪುರುಷನೇ ತನ್ನ ಭಕ್ತರ ಹೃದಯವನ್ನು ಬೆಳಗುವ ಕೆಲಸವನ್ನು ವಹಿಸಿಕೊಂಡಿರುವುದರಿಂದ ದಿವ್ಯ ಪ್ರೇಮದಿಂದ ಅವನ ಸೇವೆಯಲ್ಲಿ ತೊಡಗಿದ ಭಕ್ತನು ಯಾವತ್ತೂ ಕತ್ತಲಿನಲ್ಲಿ ಉಳಿಯುವುದಿಲ್ಲ. ಈ ಜ್ಞಾನೋದಯವು ಐಹಿಕ ಸಂಗತಿಯಿಂದ ಆತ್ಮನನ್ನು ಬೇರ್ಪಡಿಸಲು ಭಕ್ತನಿಗೆ ಸಾಮರ್ಥ್ಯವನ್ನು ಒದಗಿಸುತ್ತದೆ. ಅಲ್ಲಿ ಭಗವಂತನು ಆತ್ಮಕ್ಕೂ ಐಹಿಕಕ್ಕೂ ಇರುವ ಗಂಟನ್ನು ಬಿಡಿಸಿಬಿಟ್ಟಿರುತ್ತಾನೆ. ಈ ಗಂಟನ್ನು ಮಿಥ್ಯಾಹಂಕಾರ ಎಂದು ಕರೆಯಲಾಗಿದೆ. ಈ ಮಿಥ್ಯಾಹಂಕಾರದಿಂದಾಗಿ ಜೀವಿಯು ತನ್ನನ್ನು ಐಹಿಕ ಜಗತ್ತಿನೊಡನೆ ಗುರುತಿಸಿಕೊಳ್ಳುತ್ತಾನೆ. ಈ ಗಂಟು ಸಡಿಲಗೊಳ್ಳುತ್ತಿದ್ದಂತೆಯೇ ಸಂಶಯದ ಮೋಡಗಳೆಲ್ಲ ಚದುರಿ ಹೋಗುತ್ತವೆ. ವ್ಯಕ್ತಿಯು ಕಾಮ್ಯಕರ್ಮಗಳ ಸಂಕೋಲೆಯನ್ನು ಸಂಪೂರ್ಣವಾಗಿ ಕಿತ್ತೆಸೆದು ಭಗವಂತನ ದಿವ್ಯ ಪ್ರೀತಿಯ ಸೇವೆಯಲ್ಲಿ ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ತನ್ನ ಪ್ರಭುವನ್ನು ಕಾಣುತ್ತಾನೆ. ಶೌನಕ ಋಷಿಗಳು ಕೇಳಿದಂತಹ 5ನೆಯ ಪ್ರಶ್ನೆ ಭಗವಂತನ ಲೀಲಾವತಾರಗಳ ಕುರಿತಾಗಿ. ಭಗವಂತನು ಅಸಂಖ್ಯಾತ ಲೀಲೆಗಳನ್ನು ಹೊಂದಿದ್ದಾನೆ. ಆತನ ಅವತಾರಗಳು ಅಸಂಖ್ಯಾತ. ಇಲ್ಲಿ ಸೂತ ಗೋಸ್ವಾಮಿಗಳು ಪ್ರಮುಖವಾದ 22 ಅವತಾರಗಳನ್ನು ಪಟ್ಟಿ ಮಾಡಿದ್ದಾರೆ. ಸ ಏವ ಪ್ರಥಮಂ ದೇವ ಕೌಮಾರಂ ಸರ್ಗಮಾಶ್ರಿತಃ ಚಚಾರ ದುಶ್ಚರಂ ಬ್ರಹ್ಮಚರ್ಯಂ ಅಖಂಡಿತಂ. ಅಂದರೆ ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮನಿಗೆ 4 ಜನ ಅವಿವಾಹಿತ ಕುಮಾರರು ಇದ್ದರು. ಅವರು ಬ್ರಹ್ಮಚರ್ಯ ವ್ರತಸ್ಥರಾಗಿದ್ದು ಪರಮಸತ್ಯದ ಸಾಕ್ಷಾತ್ಕಾರಕ್ಕಾಗಿ ಕಠೋರ ತಪಸ್ಸನ್ನು ಆಚರಿಸಿದರು. ಈ 4 ಜನ ಕುಮಾರರು ಭಗವಂತನ ಶಕ್ತ್ಯಾವೇಶ ಅವತಾರವಾಗಿದ್ದಾರೆ. ಭೌತಿಕ ಜಗತ್ತು ಒಂದು ನಿಶ್ಚಿತ ಕಾಲಾವಧಿಯಲ್ಲಿ ಸೃಷ್ಟಿ, ಸ್ಥಿತಿ ಮತ್ತು ಪ್ರಳಯಕ್ಕೆ ಒಳಗಾಗುತ್ತದೆ. ಮೇಲೆ ಉಲ್ಲೇಖಿತವಾಗಿರುವಂತಹ ಕುಮಾರರು ಭೌತಿಕ ಜಗತ್ತಿನ ಕೌಮಾರ ಎಂಬ ಹೆಸರಿನ ಸೃಷ್ಟಿಯ ಕಾಲದಲ್ಲಿ ಕಾಣಿಸಿಕೊಂಡವರು. ದ್ವಿತೀಯಂತೂ ಭವಾಯಾಸ್ಯ ರಸಾತಲ ಗತಾಂ ಮಹೀಂ ಉದ್ಧರಿಷ್ಯನ್ನ ಪಾದತ್ತ ಯಜ್ಞೇಶ ಸೌಕರಂ ವಪುಹು. ಅನುವಾದ: ಯಜ್ಞಫಲಗಳ ಪರಮಭೋಕ್ತಾರನು ವರಾಹಾವತಾರವನ್ನು ಧಾರಣ ಮಾಡಿ ಭೂಲೋಕದ ಕಲ್ಯಾಣಕ್ಕಾಗಿ ಬ್ರಹ್ಮಾಂಡದ ರಸಾತಲದಿಂದ ಭೂಮಿಯನ್ನು ಉದ್ಧರಿಸಿದನು. ಶ್ರೀಮದ್ ಭಾಗವತದಲ್ಲಿ ನೀಡಿರುವಂತಹ ವಿವರಣೆಯ ಪ್ರಕಾರ ವರಾಹಾವತಾರವು 2ನೆಯ ಅವತಾರ. ಈ ವರಾಹ ಅವತಾರದ ಕುರಿತಾಗಿ ಮುಂದಿನ ಅಧ್ಯಾಯಗಳಲ್ಲಿ ಶ್ರೀಮದ್ ಭಾಗವತವು ನಮಗೆ ಹೆಚ್ಚಿನ ವಿವರಣೆಯನ್ನು ಕೊಡುತ್ತದೆ. ಅಸುರನಾದಂತಹ ಹಿರಣ್ಯಾಕ್ಷನು ಭೂಮಿಯನ್ನು ರಸಾತಲದಲ್ಲಿ ಇರಿಸಿದಾಗ ಅದನ್ನು ಮತ್ತೆ ಮೇಲೆತ್ತುವಂತಹ ಕಾರ್ಯವನ್ನು ಮಾಡಲು ಭಗವಂತನು ವರಾಹ ಅವತಾರದಲ್ಲಿ ಬಂದನು. ಭಗವಂತನು ವರಾಹ ರೂಪದಲ್ಲಿ ಇದ್ದರೂ ಭೌತಿಕ ಜಗತ್ತಿನಿಂದ ಅಬಾಧಿತನಾಗಿ ದಿವ್ಯ ಸ್ಥಿತಿಯಲ್ಲಿರುವ ಪರಮಪುರುಷ. ವರಾಹ ರೂಪದಲ್ಲಿದ್ದು ಭಕ್ತರಿಂದ ಪೂಜಿತನಾದವನು. ತೃತೀಯಂ ಋಷಿಸರ್ಗಂ ವೈ ದೇವರ್ಷಿತ್ವಂ ಉಪೇತ್ಯ ಸಹ ತಂತ್ರಂ ಸಾತ್ವತಮಾಚಷ್ಟ ನೈಷ್ಕರ್ಮ್ಯಂ ಕರ್ಮಣಾಂ ಯತಃ. ಅನುವಾದ: ಋಷಿಕಲ್ಪದಲ್ಲಿ ಪರಮಪುರುಷನು ದೇವರ್ಷಿ ನಾರದರ ರೂಪದಲ್ಲಿ 3ನೆಯ ಶಕ್ತ್ಯಾವೇಶ ಅವತಾರವನ್ನು ಧರಿಸಿದನು. ದೇವತೆಗಳಲ್ಲಿ ನಾರದರು ಮಹಾಋಷಿಗಳು. ಅವರು ಭಕ್ತಿ ಸಾಧನೆ ಮತ್ತು ನೈಷ್ಕರ್ಮ್ಯವನ್ನು ಬೋಧಿಸುವ ವೇದ ಪ್ರತಿಪಾದನೆಗಳನ್ನು ಸಂಗ್ರಹಿಸಿದರು. ಭಗವಂತನ 3ನೆಯ ಅವತಾರ ನಾರದ ಮುನಿಗಳು. ಇವರು ಶಕ್ತ್ಯಾವೇಶ ಅವತಾರ. ನಾರದ ಮುನಿಗಳು ಬ್ರಹ್ಮಾಂಡದಲ್ಲೆಲ್ಲ ಭಕ್ತಿ ಸೇವೆಯನ್ನು ಪ್ರಚಾರ ಮಾಡಿದರು. ಭಗವಂತನ ಅನೇಕ ಮಹಾಭಕ್ತರು ನಾರದ ಮುನಿಗಳ ಶಿಷ್ಯರಾಗಿದ್ದಾರೆ. ವೇದವ್ಯಾಸರು, ಪ್ರಹ್ಲಾದ ಮಹಾರಾಜ, ಧ್ರುವ ಮಹಾರಾಜ ಇವರೆಲ್ಲರೂ ನಾರದ ಮುನಿಗಳ ಶಿಷ್ಯರಾಗಿದ್ದಾರೆ. ನಾರದ ಪಂಚರಾತ್ರದ ಕರ್ತೃಗಳು ಅವರೇ ಆಗಿದ್ದಾರೆ. ಭಗವಂತನ ಭಕ್ತಿ ಸೇವೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಎಂಬಂತಹ ವಿಚಾರದ ಬಗ್ಗೆ ತಿಳಿಸಿಕೊಡುವಂತಹ ಗ್ರಂಥವೇ ನಾರದ ಪಂಚರಾತ್ರ. ಈ ನಾರದ ಪಂಚರಾತ್ರವು ಕರ್ಮಿಗಳಿಗೆ ಕಾಮ್ಯಕರ್ಮದಿಂದ ಮುಕ್ತರಾಗಲು ಬೋಧಿಸುತ್ತದೆ. ಜನಸಾಮಾನ್ಯರಿಗೆ ತಮ್ಮ ತಮ್ಮ ಲೌಕಿಕ ಕರ್ಮಗಳಲ್ಲಿ ತೊಡಗಿದ್ದು ಹೇಗೆ ಆಧ್ಯಾತ್ಮ ಸಾಧನೆಯನ್ನು ಮಾಡಬಹುದು ಎಂಬುದನ್ನು ನಾರದ ಮುನಿಗಳು ಇಲ್ಲಿ ತಿಳಿಸಿಕೊಡುತ್ತಾರೆ. ಹಾಲಿನಿಂದ ಆದ ಭಕ್ಷ್ಯವೊಂದನ್ನು ತಿಂದು ಹೊಟ್ಟೆ ಕೆಡಿಸಿಕೊಂಡ ರೋಗಿಯೊಬ್ಬನಿಗೆ ಒಬ್ಬ ವೈದ್ಯರು
ಅದೇ ಹಾಲಿನ ಇನ್ನೊಂದು ರೂಪವಾದ ಮೊಸರನ್ನು ತೆಗೆದುಕೊಳ್ಳಲು ಸೂಚಿಸುವಂತೆ ಭೌತಿಕವಾದಂತಹ ಕರ್ಮಗಳಿಂದ ಬಂಧಿತನಾಗಿರುವ ಜೀವಾತ್ಮನು ಅದೇ ಕರ್ಮವನ್ನು ಭಗವಂತನಿಗಾಗಿ ಮಾಡುವ ಮೂಲಕ ಬಿಡುಗಡೆಯನ್ನು ಸಾಧಿಸಬಹುದು. ಅಂದರೆ ಒಂದು ರೋಗಕ್ಕೆ ಕಾರಣವಾದ ಪದಾರ್ಥ ಮತ್ತು ರೋಗ ನಿವಾರಣೆಗೆ ಸೂಚಿತವಾದ ಪದಾರ್ಥ ಮೂಲಭೂತವಾಗಿ ಒಂದೇ ಆಗಿರಬಹುದು. ಆದರೆ ಇಂತಹ ಔಷಧ ಸೂಚಿಸುವವರು ನಾರದರಂತೆ ನುರಿತ ನಿಷ್ಣಾತ ವೈದ್ಯರಾಗಿರಬೇಕು. ಇಂತಹ ನಿಷ್ಕಾಮ ಕರ್ಮವನ್ನು ಮಾಡುವ ಮೂಲಕ ವ್ಯಕ್ತಿಯು ಭವಬಂಧನದಿಂದ ಬಿಡುಗಡೆಯನ್ನು ಪಡೆಯಬಹುದು. ತುರ್ಯೇ ಧರ್ಮಕಲಾ ಸರ್ಗೇ ನರನಾರಾಯಣ ಋಷಿ ಭೂತ್ವಾತ್ಮೋಪಶಮೋಪೇತಂ ಅಕರೋತ್ ದುಶ್ಚರಂ ತಪಃ. ಅನುವಾದ: 4ನೆಯ ಅವತಾರದಲ್ಲಿ ಭಗವಂತನು ರಾಜನಾದ ಧರ್ಮನ ಹೆಂಡತಿಯ ಗರ್ಭದಲ್ಲಿ ನರನಾರಾಯಣರೆಂಬ ಹೆಸರಿನಿಂದ ಅವಳಿ ಮಕ್ಕಳಾಗಿ ಅವತರಿಸಿದನು. ಇಂದ್ರಿಯ ನಿಗ್ರಹಕ್ಕಾಗಿ ನರನಾರಾಯಣರು ಅಸಾಧಾರಣವಾದ ತಪಸ್ಸನ್ನು ಆಚರಿಸಿದರು. ಋಷಭರಾಜನು ತನ್ನ ಪುತ್ರರಿಗೆ ದಿವ್ಯ ಸಾಕ್ಷಾತ್ಕಾರಕ್ಕೆ ತಪಸ್ಸೊಂದೇ ಮಾನವನ ಏಕಮಾತ್ರ ಕರ್ತವ್ಯವೆಂದು ಬೋಧಿಸಿದಂತೆ ನಮಗೆ ಅದೇ ಸಂಗತಿಯನ್ನು ಬೋಧಿಸಲು ಸ್ವಯಂ ಭಗವಂತನೇ ನರನಾರಾಯಣರ ಅವತಾರದಲ್ಲಿ ಅದನ್ನು ಆಚರಿಸಿ ತೋರಿಸಿದನು. ಭೌತಿಕ ಪ್ರಪಂಚದಲ್ಲಿ ಬದ್ಧರಾಗಿರುವಂತಹ ಜೀವಿಗಳನ್ನು ಉದ್ಧರಿಸಲು ಭಗವಂತನು ತನ್ನ ಪ್ರತಿನಿಧಿಗಳನ್ನು ಕಳುಹಿಸುತ್ತಾನೆ ಅಥವಾ ಸ್ವತಃ ತಾನೇ ಬರುತ್ತಾನೆ. ಶ್ರೀ ಚೈತನ್ಯ ಮಹಾಪ್ರಭುಗಳೂ ಸಹ ಈ ಉದ್ದೇಶಕ್ಕಾಗಿಯೇ ಅವತರಿಸಿದ್ದಾರೆ. ನರನಾರಾಯಣರ ಈ ಅವತಾರವನ್ನು ಹಿಮಾಲಯದ ಪರ್ವತಾವಳಿಯ ಬದರಿನಾರಾಯಣದಲ್ಲಿ ಈಗಲೂ ಭಕ್ತಾದಿಗಳು ಆರಾಧಿಸುತ್ತಿದ್ದಾರೆ. ಪಂಚಮ ಕಪಿಲೋ ನಾಮ ಸಿದ್ಧೇಶ ಕಾಲವಿಪ್ಲುತಂ ಪ್ರೋವಾಚಾಸುರಯೇ ಸಾಂಖ್ಯಂ ತತ್ವಗ್ರಾಮ ವಿನಿರ್ಣಯಂ. ಅನುವಾದ: 5ನೇ ಅವತಾರವಾದ ಭಗವಾನ್ ಕಪಿಲನು ಸಿದ್ಧರಲ್ಲಿ ಅಗ್ರೇಸರನು. ಅವನು ಆಸುರಿ ಎಂಬ ಹೆಸರಿನ ಬ್ರಾಹ್ಮಣನಿಗೆ ಸೃಷ್ಟಿಯ ಮೂಲ ದ್ರವ್ಯಗಳ ಬಗ್ಗೆ ಮತ್ತು ಸಾಂಖ್ಯ ಸಿದ್ಧಾಂತದ ಬಗ್ಗೆ ಬೋಧನೆ ಮಾಡಿದನು. ಏಕೆಂದರೆ ಕಾಲಾನುಕ್ರಮದಲ್ಲಿ ಆ ಜ್ಞಾನವು ನಷ್ಟವಾಗಿದ್ದಿತು. ಭಗವಂತನ 5ನೇ ಅವತಾರ ಕಪಿಲಮುನಿ. ಅವರು ಸಾಂಖ್ಯ ಸಿದ್ಧಾಂತವನ್ನು ನೀಡಿದ್ದಾರೆ. ಸಾಂಖ್ಯ ಸಿದ್ಧಾಂತದಲ್ಲಿ ಭೌತಿಕ ಸೃಷ್ಟಿಯ ತತ್ವಗಳನ್ನು ವಿವರಿಸಲಾಗಿದೆ. ಸೃಷ್ಟಿಯ ಒಟ್ಟು ತತ್ವಗಳು 24. ಅವುಗಳೆಲ್ಲವನ್ನು ಸಾಂಖ್ಯ ದರ್ಶನದಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಭಗವದ್ಗೀತೆಯಲ್ಲೂ ಇದರ ಕುರಿತಾಗಿ ಸಂಕ್ಷಿಪ್ತ ವಿವರಣೆ ದೊರಕುತ್ತದೆ. ಷಷ್ಟಂ ಅತ್ರೇರಪತ್ಯತ್ವಂ ವ್ರತ ಪ್ರಾಪ್ತೋ ನ ಸೂಯಯ ಅನ್ವೀಕ್ಷಿಖೀಂ ಅಲರ್ಕಾಯ ಪ್ರಹ್ಲಾದಾದಿಭ್ಯ ಊಚಿವಾನ್. ಅನುವಾದ: ಋಷಿ ಅತ್ರಿಯ ಮಗನಾಗಿ ಭಗವಂತನು ತನ್ನ 6ನೆಯ ಅವತಾರವನ್ನು ಎತ್ತಿದನು. ಅನಸೂಯೆಯ ಪ್ರಾರ್ಥನೆಯನ್ನು ಮನ್ನಿಸಿ ಆಕೆಯ ಗರ್ಭದಿಂದ ಅವತರಿಸಿದನು. ಅಲರ್ಕ, ಪ್ರಹ್ಲಾದ ಮತ್ತು ಇತರರಿಗೆ ಅಧ್ಯಾತ್ಮಜ್ಞಾನವನ್ನು ಬೋಧಿಸಿದನು. ತಥಾ ಸಪ್ತಮ ಆಕೂತ್ಯಾಂ ರುಚೇರ್ಯಜ್ಞೋಭ್ಯಜಾಯತ ಸಾಯಮಾದ್ಯೈ ಸುರಗಣೈರ್ ಅಪಾತ್ ಸ್ವಯಂಭುವಾಂತರಂ. ಪ್ರಜಾಪತಿ ರುಚಿ ಮತ್ತು ಆತನ ಪತ್ನಿ ಆಕೂತಿ ಇವರ ಮಗನಾದ ಯಜ್ಞನೇ 7ನೆಯ ಅವತಾರ. ಸ್ವಯಂಭುವ ಮನುವಿನ ಅಧಿಕಾರದ ಸಂದರ್ಭದಲ್ಲಿ ಯಜ್ಞನೇ ತನ್ನ ಪುತ್ರನಾದ ಯಮ ಮತ್ತು ಇತರ ದೇವತೆಗಳ ಸಹಕಾರದೊಂದಿಗೆ ಆ ಕಾಲಾವಧಿಯ ಆಳ್ವಿಕೆಯನ್ನು ನಿರ್ವಹಿಸಿದನು. ಐಹಿಕ ಜಗತ್ತಿನ ಆಗುಹೋಗುಗಳನ್ನು ದೇವತೆಗಳು ನಿರ್ವಹಿಸುತ್ತಾರೆ. ದೇವತೆಗಳು ಭಗವಂತನ ಆಜ್ಞೆಗನುಸಾರವಾಗಿ ಈ ಕಾರ್ಯವನ್ನು ಮಾಡುತ್ತಾರೆ. ಇಂತಹ ಅಧಿಕಾರಯುತವಾದಂತಹ ಸ್ಥಾನಗಳನ್ನು ಪವಿತ್ರ ಜೀವಗಳಿಗೆ ಮಾತ್ರ ನೀಡಲಾಗುತ್ತದೆ. ಒಂದು ವೇಳೆ ಇಂತಹ ದೇವತೆಗಳು ಲಭ್ಯವಿಲ್ಲದೆ ಹೋದಲ್ಲಿ ಭಗವಂತನು ತಾನೇ ಈ ಕಾರ್ಯವನ್ನು ಮಾಡುತ್ತಾನೆ. ಬ್ರಹ್ಮ, ಪ್ರಜಾಪತಿ, ಇಂದ್ರ ಮೊದಲಾದ ಸ್ಥಾನಗಳನ್ನು ತಾನೇ ವಹಿಸಿಕೊಳ್ಳುತ್ತಾನೆ. ಸ್ವಯಂಭುವ ಮನುವಿನ ಕಾಲಾವಧಿಯಲ್ಲಿ ಇಂದ್ರಲೋಕದ ಪ್ರಭುವಾದ ದೇವೇಂದ್ರನ ಪದವಿಯನ್ನು ವಹಿಸಿಕೊಳ್ಳುವಂತಹ ಅರ್ಹ ಜೀವಿ ಯಾರೂ ದೊರೆಯಲಿಲ್ಲ. ಆಗ ಸ್ವಯಂ ಭಗವಂತನೇ ಇಂದ್ರನಾಗಿ ಅವತರಿಸಿದನು. ಹೀಗೆ ಅವತರಿಸಿದ ಭಗವಂತ ತನ್ನ ಮಕ್ಕಳಾದ ಯಮ ಮೊದಲಾದ ದೇವತೆಗಳ ಸಹಕಾರದಿಂದ ತಾನೇ ವಿಶ್ವಕ್ಕೆ ಸಂಬಂಧಿಸಿದ ಅಧಿಕಾರವನ್ನು ನಿರ್ವಹಿಸಿದನು. ಅಷ್ಟಮೇ ಮೇರು ದೇವ್ಯಾಂತು ನಾಭೇರ್ಜಾತ ಉರುಕ್ರಮ ದರ್ಶಯನ್ ವರ್ತ್ಮಧೀರಾಣಾಂ ಸರ್ವಾಶ್ರಮ ನಮಸ್ಕೃತಂ. ಅನುವಾದ: ನಾಭಿರಾಜ ಮತ್ತು ಅವನ ಪತ್ನಿ ಮೇರುದೇವಿಯ ಮಗ ಋಷಭರಾಜನಾಗಿ ಭಗವಂತನು 8ನೆಯ ಅವತಾರವನ್ನು ತಾಳಿದನು. ಈ ಅವತಾರದಲ್ಲಿ ಅವನು ತಮ್ಮ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸುವ ಎಲ್ಲ ಆಶ್ರಮಗಳಿಂದ ಗೌರವ ಪಡೆಯುವ ವ್ಯಕ್ತಿಗಳು ಅನುಸರಿಸುವ ಪರಿಪಕ್ವ ಮಾರ್ಗವನ್ನು ತೋರಿಸಿದನು. ಮಾನವ ಸಮಾಜದಲ್ಲಿ ಸ್ವಾಭಾವಿಕವಾದ 8 ವಿಭಾಗಗಳಿವೆ. ಅವುಗಳಲ್ಲಿ 4 ವೃತ್ತಿಗೆ ಸಂಬಂಧಿಸಿದವು,
ಉಳಿದ 4 ಸಾಂಸ್ಕೃತಿಕ ಪ್ರಗತಿಗೆ ಸಂಬಂಧಿಸಿದವು. ವೃತ್ತಿಗೆ ಸಂಬಂಧಿಸಿದಂತೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ 4 ವಿಭಾಗಗಳಿವೆ. ಸಾಂಸ್ಕೃತಿಕ ಪ್ರಗತಿಗೆ ಸಂಬಂಧಿಸಿದಂತೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಆಶ್ರಮಗಳಿವೆ. ಈ 4ರಲ್ಲಿ ಸನ್ಯಾಸವೇ ಅತ್ಯುನ್ನತವಾದದ್ದು. ಭಗವಂತನ 8ನೇ ಅವತಾರವಾದ ಋಷಭದೇವನು ಸನ್ಯಾಸಾಶ್ರಮವನ್ನು ವ್ಯಕ್ತಿಯು ಹೇಗೆ ಅನುಸರಿಸಬೇಕು ಎಂಬುದರ ಬಗ್ಗೆ ತಿಳಿಸಿಕೊಟ್ಟಿದ್ದಾನೆ. ಇನ್ನು ಉಳಿದ ಅವತಾರಗಳ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.